ಹೋರಾಟಗಾರರಂತ ರಾಮಚಂದ್ರ ಡವಳಿ ಅವರು ಬಂದಿದ್ದಾರೆ. ಅವರು ನಾವು ಬಂದೆಲ್ಲ ಸ್ವೀಕರಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿ ದಯವಿಟ್ಟು ಚಪ್ಪಾಟಿ ಮುಖಾಂತರ ಅವರಿಗೆ ಸ್ವಾಗತ ಮಾಡ್ತೀವಿ. ಯಾಕಂದರೆ ಅವ್ರಿಗೆ 78 ವಯಸ್ಸು ಪಾಪ ನಿನ್ನೆ ಬರ್ತಾ ಇಲ್ಲ. ಆದರೂ ಸಹಿತ ಅವ್ರ ಮನೆಯೊಳಗೆ ಅವ್ರ ಮನಸ್ಸು ಆ ಹೋರಾಟ ನೋಡ್ಕೊಂಡು ಬರ್ತೀವಿ. ಆಮೇಲೆ ಹೋರಾಟಗಾರರಿಗೆ ಸ್ವೀಕರಿಸಬೇಕಾಗಿತ್ತು. ಇವತ್ತು 10,000 ಕನಸಿತ್ತು. ಈ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಬಾವುಟ ಹಾರಬೇಕಂತೇಳಿ ಇವರು 10,000 ಕನಸು ಸಹಿತ ನಡೆಸಾಗಿದೆ. ಅದರ ಸಲುವಾಗಿ ಅತಿ ಸಂತೋಷದಿಂದ ಇನ್ನೊಮ್ಮೆ ಅವರಿಗೆ ಪ್ರೋತ್ಸಾಹ ತಪ್ಪಟ್ಟೋಣ. ಅದರ ಜೊತೆಯಲ್ಲಿ ನಮ್ಮ ಕನ್ನಡಕ್ಕೆ ಕಸ್ತೂರಿ ಬಾಯಿಯವರ ಕನಸು ನಿನ್ನೆ ಕನಸು ನಡೆಸಾಗ್ಬಿಟ್ಟಿದ್ದಾರೆ. ಅವರಿಗೆ ಚಪ್ಪಲಿಗಳನ್ನು ಪಾದಕ್ಕೆ ತೊಡಿಸೋ ಮುಖಾಂತರ ಅವರ ಕನಸನ್ನು ನಡೆಸಾಗಿ ಮಾಡಿದ್ದೀವಿ. ನಾವು ಮುಖ್ಯವಾಗಿ ಏನಂದರೆ ಈ ಒಂದು ಯುವಕರ ವೇದಿಕೆಯಲ್ಲಿ ಪಾಪ ಅವರಿಷ್ಟ ವಯೋವೃದ್ಧರಿಗೆ ಸಹಿತ ನಾವು ಬೆಂಬಲ ಕೊಡೋಕ್ಕೋಸ್ಕರ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ತಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಅವರಿಗೆ ದೇವರು ತಾಯಿ ಭುವನೇಶ್ವರಿ ಇನ್ನೂ ಆಯುಷ್ಯ ಆರೋಗ್ಯನ ಕೊಟ್ಟು ಇನ್ನೂ ಕನ್ನಡ ತಾಯಿ ಸೇವೆ ಮಾಡತಕ್ಕಂಥ ಕೆಲಸ ತಾಯಿ ಭುವನೇಶ್ವರಿ ಮಾಡಲಿ ಅಂತ ಬೇಡಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.